ನಿನ್ನೆ ಸುಮಲತಾ ಅವರು ತಮ್ಮ ಪ್ರಚಾರದ ಸಮಯದ ನಡುವೆನೆ ಸ್ವಲ್ಪ ಬಿಡುವನ್ನ ಪಡೆದುಕೊಂಡು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆಯುವಂತ ನಿಟ್ಟಿನಲ್ಲಿ ಧರ್ಮಸ್ಥಳಕ್ಕೆ ತೆರಳಿದ್ದರು. ಆ ನಂತರದಲ್ಲಿ ವಾಪಸ್ ಆಗಿದ್ದಾರೆ. ಇವತ್ತು ಜೋಡೆತ್ತುಗಳು ಒಂದು ಕಡೆ ಪ್ರಚಾರ ನಡೆಸ್ತಾ ಇದ್ರೆ ಅವರು ಕೂಡ ಮಂಡ್ಯದಲ್ಲಿ ತಮ್ಮ ಪ್ರಚಾರದಲ್ಲಿ ಬ್ಯುಸಿ ಆಗ್ತಾರೆ. ಮತ್ತೊಂದು ಕಡೆ ಎದುರಾಳಿ ಫಳೆಯದಲ್ಲಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಪ್ರಚಾರದ ಸಂದರ್ಭದಲ್ಲಿ ನಾನಾ ತಂತ್ರಗಳನ್ನ ಹೂಡಬಹುದಾದಂತ ನಿರೀಕ್ಷೆ ಇದೆ. ದಳಪತಿ ವಿರುದ್ಧ ಗುಡುಗಲು ಜೋಶ್ನಲ್ಲಿ ಬಂದ ಸುಮಲತಾ. ಶ್ರೀ ಮಂಜುನಾಥನ ಆಶೀರ್ವಾದ ಪಡೆದು ಅಖಾಡಕ್ಕೆ ಎಂಟ್ರಿ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಸ್ಯಾಂಡಲ್ವುಡ್ನ ಬಾಹುಬಲಿಗಳ ದರ್ಬಾರ್ ಒಂದ್ ಕಡೆ ಆದ್ರೆ ಮತ್ತೊಂದೆಡೆ ಸುಮಲತಾ ಅಖಾಡಕ್ಕೆ ಮತ್ತೆ ಧುಮುಕಲಿದ್ದಾರೆ. ನಿನ್ನೆ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ಪಡೆದು ಬಂದಿರುವ ಸುಮಲತಾ ಇವತ್ತು ಮತ್ತಷ್ಟು ಜೋಶ್ನಲ್ಲಿ ಎರಡನೇ ಸುತ್ತಿನ ಪ್ರಚಾರ ನಡೆಸಲಿದ್ದಾರೆ. ಈಗಾಗಲೇ ಜೆಡಿಎಸ್ ನಾಯಕರ ಮಾತಿಗೆ ತಕ್ಕ ಎದಿರೇಟು ನೀಡಿರುವ ಸುಮಲತಾ ಮತ್ತೊಂದು ವಾಗ್ಯುದ್ಧಕ್ಕೆ ಸಜ್ಜಾಗಿ ಬರ್ತಿದ್ದಾರೆ. ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಸುಮಲತಾ ಕ್ಯಾಂಪೇನ್ ನಡೆಸಲಿದ್ದು ಪುತ್ರ ಅಭಿಷೇಕ್ ಸೇರಿದಂತೆ ಸ್ಥಳೀಯ ನಾಯಕರು ಮತ್ತು ಮುಖಂಡರು ಸುಮಲತಾಗೆ ಸಾಥ್ ನೀಡಲಿದ್ದಾರೆ. ಈಗಾಗಲೇ ಜಾತಿ ಬಗ್ಗೆ ಪ್ರಶ್ನೆ ಎತ್ತಿದ್ದ ಸಂಸದ ಶಿವರಾಮೇಗೌಡರ ವಿರುದ್ಧ ಸುಮಲತಾ ಕೆಂಡಾಮಂಡಲರಾಗಿದ್ರು. ಶಿವರಾಮೇಗೌಡರಿಗೆ ಅವರ ಪಕ್ಷದಲ್ಲೇ ಬೆಲೆ ಇಲ್ಲ, ಇನ್ನು ಅವರ ಮಾತಿಗೆ ನಾನು ಬೆಲೆ ಕೊಡ್ತೀನಾ ಅಂತ ನಿನ್ನೆ ತಿರುಗೇಟು ಕೊಟ್ಟಿದ್ರು. ನಾಯ್ಡು ಜನಾಂಗದವರು ಎಷ್ಟು ಜನನ ಮರಳು ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಲೆಕ್ಕ ಹಾಕೊಳ್ಳಿ. ತೀರ್ಮಾನ ಆಗ್ಬಿಡ್ಲಿ ಇವತ್ತು ಇನ್ನು ಎಲೆಕ್ಷನ್ 15 ದಿವಸ ಆದ್ರೆ ಅವ್ರ ಗೌಡ್ರ ಮತ್ತು ಒಕ್ಕಲಿಗರ ಅಂತ ಮಾತಿಗೆ ಬೆಲೆನೇ ಕೊಡಲ್ಲ. ಎಗ್ರಿ ಮಾಡೋದು ಡಿಸಗ್ರಿ ಮಾಡೋದು ಆಮೇಲೆ ಯಾರಿಗೆ ಬೆಲೆ ಇದೆಯೋ ಅವ್ರ ಪಾರ್ಟಿಲೇ ಅವ್ರಿಗೆ ಒಂದು 3 ಮಂತ್ಸ್ಗೆ ಮಾತ್ರ MP ಸ್ಥಾನ ಕೊಟ್ಟು ಇವಾಗ ಕೊಡಲಿಲ್ಲ ಬೆಲೆ. ಅವ್ರ ಪಾರ್ಟಿಲೇ ಅವ್ರಿಗೆ ಬೆಲೆ ಕೊಡಲಿಲ್ಲ, ನಾನೇನು ಬೆಲೆ ಕೊಡೋದು ಅವ್ರಿಗೆ. ನಿನ್ನೆ ಶಿವರಾಮೇಗೌಡರ ವಿರುದ್ಧ ಗುಡುಗಿದ ಸುಮಲತಾ ಇವತ್ತು ಮತ್ತಷ್ಟು ವಾಗ್ಯುದ್ಧಕ್ಕೆ ಸಜ್ಜಾಗಿ ಬರಲಿದ್ದಾರೆ. ನಾನು ಈಗಲೂ ಹೇಳ್ತೀನಿ, ಅವರ ಒರಿಜಿನಲ್ಲು ಅವರು ನಾಯ್ಡು ಜನಾಂಗದವರು. ನಾನು ಗೌಡ್ತಿ ಅಂದ್ರೆ ಯಾವ ತರ ಗೌಡ್ತಿ ನನಗೆ ಅರ್ಥವಿಲ್ಲ, ಅವ್ರು ಎಕ್ಸ್ಪ್ಲೈನ್ ಮಾಡಬೇಕು. ಒಂದ್ ಕಡೆ ಸ್ಯಾಂಡಲ್ವುಡ್ ನ ಸ್ಟಾರ್ ಸುಮಲತಾ ಬೆನ್ನಿಗೆ ನಿಂತಿದ್ರೆ ಇತ್ತ ನಿಖಿಲ್ ಕುಮಾರ್ ನಮ್ಮ ಕುಮಾರಣ್ಣನೇ ನನಗೆ ಸ್ಟಾರ್ ಅಂತ ಇವತ್ತು ಕೂಡ ಅಖಾಡಕ್ಕೆ ಇಳಿತಿದ್ದಾರೆ. ಇಂದು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಒಟ್ನಲ್ಲಿ ಇವತ್ತು ದರ್ಶನ್, ಯಶ್, ಸುಮಲತಾ, ನಿಖಿಲ್ ಹೀಗೆ ಮಂಡ್ಯ ಕ್ಷೇತ್ರದ ಪ್ರಚಾರದ ಕಣ ಫುಲ್ ರಂಗು ರಂಗಾಗಿರಲಿದೆ. ಬ್ಯೂರೋ ರಿಪೋರ್ಟ್, TV9.